ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೌಂದರ್ಯ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿದ್ರಲ್ವಾ, ನಂದು ಬೆಳಗ್ಗೆ ಸ್ಟಾರ್ಟ್ ಆದಮೇಲೆ ಫಸ್ಟು ಮಾಡೋ ಕೆಲಸನೇ ಬಾದಾಮಿ ತಿನ್ನೋದು. ಅದು ಪಾಪು ಎದ್ದಿದ್ದ ಅಲ್ವಾ, ಅವನನ್ನು ಕೂರಿಸ್ಕೊಂಡೆ ಬಾದಾಮಿನೆಲ್ಲ ಸುಲ್ಕೊಂಡು ಅದು ಫಸ್ಟು ತಿಂದಾಯಿತು. ಅದಾದಮೇಲೆ ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸ್ಬೇಕಲ್ವ, ಅದಕ್ಕೆ ನಾನು ಏನು ತಿಂಡಿ ಮಾಡೋದು ಅಂತ ಅದ್ರ ಹಿಂದಿನ ದಿನವೇ ನಾನೆಲ್ಲ ಡಿಸೈಡ್ ಮಾಡಿಕೊಂಡೇ ಇರ್ತೀನಿ. ಅದಕ್ಕೆ ನಾನು ಅಕ್ಕಿನ ನೆನೆಸಿದ್ದೆ ನೀರು ದೋಸೆ ಮಾಡೋಣ ಅಂತ. ನೀರು ದೋಸೆ ಸಾಮಾನ್ಯವಾಗಿ ಎಲ್ಲರೂ ಬೇರೆ ಥರ ಅಕ್ಕಿ ಅನ್ನ ಹಾಕ್ತಾರೆ, ಆಮೇಲೆ ಕೆಲವೊಬ್ಬರು ತೆಂಗಿನಕಾಯಿನ ಹಾಕ್ತಾರೆ. ಆದರೆ ನಾನು ಏನೂ ಹಾಕಲ್ಲ, ಬರೀ ಅಕ್ಕಿ ಮಾತ್ರ ಹಾಕೋದು. ನೀರು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ, ತುಂಬ ಟೇಸ್ಟಾಗಿತ್ತು. ಕಾಯಿ ಚಟ್ನಿನೂ ಅಷ್ಟೇ ತುಂಬ ಸಿಂಪಲ್ಲಾಗೆ ನೀರು ದೋಸೆಗೆ ಮಾಡ್ಕೊಳ್ಳೋದು. ಬರೀ ತೆಂಗಿನಕಾಯಿ, ಒಂದು ಮೆಣಸಿನ್ಕಾಯಿ, ಕಡಲೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ದೆ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿಲ್ಲ. ನೀರು ದೋಸೆ ಮಾತ್ರ ತುಂಬ ತೆಳುವಾಗಿ ಬಂದಿತ್ತು. ನಾವು ಅಕ್ಕಿನ ಮಾತ್ರ ನೆನೆಸ್ಕೊಂಡು ರುಬ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು. ಈ ಥರ ನೀರು ದೋಸೆ ತುಂಬ ತೆಳುವಾಗೆ, ಏನು ಅದು ಕಿತ್ತೋಗ್ದಲೇ ಇರೋ ಥರ ಬರುತ್ತೆ. ಆಮೇಲೆ ನಾನು ನೀರು ದೋಸೆನ ಡಬಲ್ ಕಡೆ ರೋಸ್ಟ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಅದೇ ಥರನೇ ಇಷ್ಟ. ಸ್ವಲ್ಪ ಗರಿ ಗರಿ ಅಂತ ಇದ್ದರೆ ಸ್ವಲ್ಪ ಇಷ್ಟಪಡ್ತಾರೆ. ಈ ಥರ ಡಬಲ್ ಕಡೆ ನಾವು ರೋಸ್ಟ್ ಮಾಡಿಲ್ಲ ಅಂದರೆ ಅದೊಂಥರ ತುಂಬ ಮೆತ್ತಗೆ ಆಗಿಬಿಡತ್ತೆ. ಆಮೇಲೆ ಅದನ್ನು ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳ್ಸೋದಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ನಾನು ಡಬಲ್ ರೋಸ್ಟ್ ಮಾಡ್ತೀನಿ. ಈ ಥರ ಎಲ್ಲ ನಾನು ದೋಸೆ ಎಲ್ಲ ಮಾಡಿಕೊಟ್ಟಾಯಿತು. ನನ್ನ ಮಗಳನ್ನ ಸ್ಕೂಲಿಗೂ ಕಳಿಸಾದ್ಮೇಲೆ ಪಾಪುನೂ ಕೂಡ ಮಲಗಿದ್ದ. ಆಗ ಸ್ವಲ್ಪ ಹೊತ್ತು ಅವ್ನು ಮಲಗಿದ ಮೇಲೆ ನಾನು ಟಿಫನ್ ಮಾಡ್ಕೊಳ್ಳೋಕ್ಕಾಗೋದು. ಶನಿವಾರ ಅಲ್ವಾ, ಶನಿವಾರದ ಸಂಜೆ ಪೂಜೆನ ಮುಗಿಸ್ಕೊಂಡು ಪಾಪುನ ವಾಕ್ ಕರ್ಕೊಂಡೋಗೋಣ ಅಂತ ವಾಕ್ ಕರ್ಕೊಂಡೋಗಿ ಬಂದೆ.
ಇಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನ ಹೀಗೆ ಇರುತ್ತೆ. ಯಾವುದು ಚೇಂಜಸ್ ಇರಲ್ಲ, ಇರೋದೇ ರಿಪೀಟ್ ಆಗ್ತಾ ಇರುತ್ತೆ. ಪಾಪು ಇರೋದ್ರಿಂದ ಇವೆಲ್ಲ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.